ವರ್ಷದ ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ. ಇಲ್ಲಿ ನೋಡಿ, ಇವರು ನಮ್ಮ ಫ್ರೆಂಡು ಗಂಗಾನಾಯಕ್ ಅಂತ. ನೋಡಿ, ಇವಾಗ ಏಡಿನ ಹಿಡಿತಾ ಇದ್ದೀವಿ. ಆಲ್ರೆಡಿ ಒಂದು ಏಡಿನ ಹಿಡಿದಿದ್ದಾರೆ ಹೊಳೆಯಲ್ಲಿ. ನೋಡಿ ನೋಡಿ, ಹಳೇ ಕಾಲದ ನದಿಯ ದಡಿಯಲ್ಲಿ, ಮಲಪ್ರಭಾ ನದಿಯ ದಡದಲ್ಲಿ ಏಡಿಯನ್ನು ಹಿಡಿತಾ ಇದ್ದೀವಿ. ಏಡಿ ಮಿಲ್ಸ್ ಕ್ರ್ಯಾಬ್. ಇವರೇ ನೋಡಿ ನಮ್ಮ ಫ್ರೆಂಡು ಗಂಗನಾಯಕ್ ಪಾಟೀಲ್ ಅಂತ. ಏಡಿ ಹಿಡಿಯೋದ್ರಲ್ಲಿ ಫೇಮಸ್ಸು. ಏಡಿ ಯಾವ ಬಿಲದಲ್ಲಾದರೂ ಹುಡುಕೊಳ್ಳಿ, ಹೋಗ್ಬಿಟ್ಟು ಕೈ ಹಾಕ್ಬಿಟ್ಟು ಏಡಿನ ಹಿಡಿತಾರೆ. ನೋಡಿ, ಗಂಗನಾಯಕ್ ಪಾಟೀಲ್ ಅಂತ. ಇವಾಗ ಇನ್ನೊಂದು ಏಡಿನ ಹೊಡಿಯೋಣ ಬರ್ರಿ. ಇಲ್ಲಿ ನೋಡಿ, ಏಡಿ ಬರ್ತಾ ಇದೆ, ಚಿಕ್ಕದು ನೋಡಿ ಏಡಿ. ನಾಟಿ ಏಡಿ ಮಾತ್ರ ನೋಡಿ ಹೇಗಿದೆ ವಿಡಿಯೋ. ಏಡಿ ನೋಡಿ, ಈಗ ಆಲ್ರೆಡಿ ಯಾರೋ ಹಿಡಿದ್ಬಿಟ್ಟಿದಾರಲ್ಲ ಅದನ್ನ. ನೋಡಿ, ಮೊಟ್ಟೆ ಬೇರೆ ಇಟ್ಟಿದೆ, ಇಲ್ಲಿ ತೋರಿಸು. ಮೊಟ್ಟೆ ಬೇರೆ ಹಾಕಿದೆ ಏಡಿ. ಇದು ಕೂಡ ಮೊಟ್ಟೆ ಹಾಕಿದೆ ಏಡಿ. ನೋಡಿ, ಮೊಟ್ಟೆನ ಹಾಕಿದೆ ಏಡಿ. ಓಕೆ, ಇದನ್ನ ಹಾಕೊಂಡಿದ್ದೀವಿ. ಎಷ್ಟು ಏಡಿ ಸಿಗುತ್ತೆ ನೋಡ್ಕೊಂಬಿಟ್ಟು ಏಡಿನ ಪ್ಯಾಕ್ ಮಾಡಿ ಹೋಗಿ ಇವತ್ತು ನೈಟ್ ಫ್ರೈ ಮಾಡೋದು ಕೂಡ ತೋರಿಸೇ ಬಿಡ್ತೀನಿ ಇವತ್ತು ನಿಮಗೆ, ಹೇಗೆ ಫ್ರೈ ಮಾಡ್ತೀವಿ ಏಡಿನ ಅಂತ. ಇದೆಲ್ಲ ನಾಟಿ. ನೋಡಿ, ಮತ್ತೆ ಹಿಡಿತಾ ಇದ್ದಾರೆ ಒಂದು ಏಡಿನ. ನೋಡಿ ನೋಡಿ ನೋಡಿ, ಇದೆಯಾ ನೋಡಿ. ಏಡಿ 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 ನೋಡಿ, ನೀರಲ್ಲಿ ಬಿಲ್ದಲ್ಲಿ ಕೈ ಹಾಕಿ ಏಡಿನ ಹಿಡಿತಾ ಇದ್ದಾರೆ. ಕೈಗೆ ಕಚ್ಚಿದ್ರೆ ಮಾತ್ರ ಮಿನಿಮಮ್ 5 ರಿಂದ 6 ಸ್ಟಿಚ್ ಬಿದ್ದೇ ಬೀಳುತ್ತೆ. ನೋಡಿ, ಏಡಿ ಏಡಿ ಏಡಿ. ಇಲ್ಲಿ ತುಂಬಾ ಗಾಳಿ ಸೌಂಡ್ ಇರೋದ್ರಿಂದ ವಾಯ್ಸ್ ಸ್ವಲ್ಪ ನಾಯ್ಸ್ ಬರುತ್ತೆ. ಮೈಕಲ್ಲಿ ಬೇರೆ ಚಾರ್ಜ್ ಇಲ್ಲ. ನೋಡೋಣ, ಹಿಂಗೆ ಇರುತ್ತೆ. ಯಾರಾದರೂ ವಾಯ್ಸ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ನೋಡಿ, ಒಂದು ಇದನ್ನ ಆಚೆ ತೆಗೆದ್ರು. ಯಾರಿಗಾದ್ರೂ ಏಡಿ ಬೇಕಾದರೆ, ನಾಟಿ ಏಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮ್ಮ ಫ್ರೆಂಡು ಹಿಡಿದು ಕೊಡ್ತಾನೆ, ಹಂಗೆ ನಿಮಗೆ ಬಸ್ಸಿಗೆ ಪಾರ್ಸಲ್ ಮಾಡ್ತೀವಿ ಇಲ್ಲಿಂದ. ನೋಡಿ, ಅವಾಗಿಂದ ಸುಮಾರು 5 ನಿಮಿಷದಿಂದ ಹುಡುಕ್ತಾ ಇದ್ದಾನೆ ಏಡಿನ. ಒಂದ್ಸರಿ ನೋಡಿದ್ರೆ ಬಿಡಲ್ಲ. ಸಿಗಲ್ಲ ಅನ್ಸುತ್ತೆ, ಅದು ಒಳಗಡೆ ಹೋಗ್ಬಿಟ್ಟು. ಇದೆಲ್ಲ ಫುಲ್ ಬಂದು ಮಲಪ್ರಭಾ ನದಿ. ಇದು ಇಲ್ಲಿಂದ ಕೂಡಲ್ ಸಂಗಮವರೆಗೂ ಅಟ್ಯಾಚ್ ಇದೆ ಈ ನದಿ. ಸುಮಾರು ಇತಿಹಾಸನೇ ಇದೆ. ಏನಪ್ಪ ಅಂದರೆ, ಇಲ್ಲಿ ನವಿಲು ತೀರ್ಥ ಅನ್ನೋ ಒಂದು ಡ್ಯಾಮ್ ಇದೆ. ಅಲ್ಲಿ ಏನಂದರೆ, ಈ ಸ್ಟಾರ್ಟಿಂಗು ನದಿ ಹುಟ್ಟಬೇಕಾದ್ರೆ ಒಂದು ನವಿಲ್ ಬಂದು ಅಡ್ಡ ಕೂತ್ಕೊಂಡಿತ್ತಂತೆ. ಗಂಗಾ ಮಾತೆ ಆ ನವಿಲ್ಗೆ ಸೈಡ್ ಹೋಗೋ, ಇಲ್ಲ ಅಂದರೆ ನಾನು ನಿನ್ನ ಮೇಲೆ ಹಾಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತು. ಇಲ್ಲಿ ನೋಡಿ, ಇನ್ನೊಂದು ಬೇಡಿ ಸಿಕ್ಬಿಡ್ತು. ಮರಿ ಹಾಕಿದೆ, ಬಿಟ್ಬಿಡು ಪಾಪ. ನೋಡಿ ಸ್ನೇಹಿತರೆ, ಇದು ವಿಡಿಯೋ ಮರಿ ಹಾಕ್ಬಿಟ್ಟಿದೆ ಪಾಪ. ಇಟ್ಬಿಡೋಣ, ಬದುಕೊಳ್ಳಿ. ಬೇಡ, ಬಿಟ್ಬಿಡು. ಐಡಿನ ಬಿಟ್ಬಿಡ್ತಾ ಇದ್ದೀವಿ, ಬೇಡ. ಮತ್ತೆ ಬೇರೆ ಕಡೆ ಜರ್ನಿನ ಸ್ಟಾರ್ಟ್ ಮಾಡೋಣ. ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಇದ್ರದ್ದೊಂದು ನದಿದೊಂದು ಇತಿಹಾಸ ಇದೆ ಸ್ನೇಹಿತರೆ. ಒಂದು ನದಿ ಹುಟ್ಟಬೇಕಾದ್ರೆ ನವಿಲ್ ಬಂದು ಅಡ್ಡ ಕೂತ್ಕೊಂಡಿತ್ತಂತೆ. ಗಂಗಾ ಮಾತೆ ಅದಕ್ಕೆ ಸೈಡ್ ಹೋಗು, ಇಲ್ಲಾಂದರೆ ನಾನು ನಿನ್ನ ಮೇಲೆ ದುರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲಂತೆ. ಅದಕ್ಕೆ ನವಿಲು ಏನಾದರೂ ಪರವಾಗಿಲ್ಲ, ಅಹಂಕಾರದಿಂದ ಏನು ಮಾಡಿದ್ರು ನಾನು ಸೈಡ್ ಹೋಗಲ್ಲ ಅಂದಿದ್ದಕ್ಕೆ ಗಂಗಾ ಮಾತೆ ನವಿಲನ್ನ ಸ್ಪರ್ಶ ಮಾಡಿಕೊಂಡು ದಾಟ್ಕೊಂಡ್ಬಂದಾಗ ನವಿಲು 2 ಭಾಗ ಆಯ್ತಂತೆ. ಅದಿನ್ನೂ ಇಲ್ಲಿ ನವಿಲು ತೀರ್ಥ ಅಂತ ಮುನವಳ್ಳಿಲಿ ಡ್ಯಾಮ್ ಇದೆ. ನೋಡೋಣ, ಸಾಧ್ಯ ಆದರೆ ಆ ಡ್ಯಾಮ್ನ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇದೇ ನದಿ ಅಲ್ಲಿಗೆ ಅಟ್ಯಾಚ್ ಇದೆ. ನೋಡಿ, ಕುರಿಗಳು ಮೇಯ್ತಾ ಇದ್ದಾವೆ, ಜನಗಳು ಹಂಗೆ ಕೆಲಸ ಮಾಡ್ತಾ ಇದ್ದಾರೆ.
ಸ್ನೇಹಿತರೆ ಇಲ್ಲೊಂದಿಬ್ರು ಬರ್ತಾ ಇದಾರೆ. ಇವ್ರು ಪಕ್ಕ ಏಡಿ ಹಿಡಿಯೋರು, ಏಡಿ ಹಿಡಿಯೋ ಗ್ಯಾಂಗು. ನೋಡಿ ಇಲ್ಲಿ ಬರ್ತಾ ಇದಾರೆ. ನದಿ ಎಲ್ಲಿರುತ್ತೋ ಆ ನದಿಲಿ ಹೋಗ್ಬಿಟ್ಟು ಏಡಿ ಹಿಡ್ಕೊಂಡು ಕುತ್ಕೋತಾರೆ. ಎಲ್ಲಿದ್ರು ಏಡಿ ಹಿಡಿತಾರೆ ನೋಡಿ ಸ್ನೇಹಿತರೆ. ಇದೆಲ್ಲ ನಮ್ಮ ತಂಡ, ಹಳೆ ತಂಡ. ಏಡಿ ಹಿಡಿಯೋದ್ರಲ್ಲಿ ಬಂಟ್ರು. ಎಲ್ಲೇ ಬೆಳೆದಲ್ಲಿ ಏಡಿ ಇದ್ರು ಕೈ ಹಾಕೊಂಡು ಹಿಡಿತಾರೆ. ಯಾವ್ದಲ್ಲಿ ಉತ್ತಲ್ಲಿ ಇದ್ರು ಕೂಡ ಬಿಡದಂತ ಹುಡುಗ ಇವ್ನು ಒಬ್ಬನೇ ಮಾಡಿದ್ದಾರೆ. ಏಡಿ ಪ್ರೊಸೆಸ್ ಹೆಂಗ್ ಹಿಡಿತಾರೆ ನೋಡಿ. ಇವಾಗ ಶಾಕ್ ಆಗ್ಬಿಡ್ತೀರಿ ನಿಮಗೆ ಕೈಯಾಗಿ ನೋಡಿ. ಯಾವತ್ತಾದ್ರೂ ನಿಮ್ಮ ಲೈಫಲ್ಲಿ ಈ ಥರ ಈಗ ಹಿಡಿದಿದ್ದೀರಾ ನೋಡಿ. ದುರ್ಗೇಶ್ ಅಲ್ಲ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಯಾರಿಗೆ ಎನಿ ಟೈಮ್ ಯಾರಿಗ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಬಟ್ ಸ್ವಲ್ಪ ಚಾರ್ಜಸ್ ಆಗುತ್ತೆ ನಮಗೂ ಪೇಮೆಂಟ್. ನಾಟಿ ಎಡಿ ಅಲ್ಲೊಂದು ಐತಾ ಕಾಲು ಕೈ ಹಾಕ್ತಾ ಇದ್ದಾನೆ. ನೋಡಿ ಹೇಳಿ ಇದು ಹೆಂಗೆ ನನಗೆ ಶಾಕ್ ಆಗ್ತದೆ. ಖರ್ಚು ಕತ್ತಲ್ಲ ಅದು ನಿನಗೆ. ನೋಡಿ ಮತ್ತೆ ಇವಾಗ ತಾನೇ ಒಂದು ಹಿಡ್ದಾನೆ. ಇವಾಗ ಮತ್ತೆ ಹಿಡಿತಾನೆ. ಅಲ್ಲೇ ಇತ್ತು. ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ. ಇವಾಗ ಕಾಲ್ ಮಾಡ್ತಾರಲ್ಲಿ ನೋಡಿ. ಏಡಿ ಸಿಕ್ಕಿದೆ. ಇನ್ನೊಂದು 2 ನಿಮಿಷ ಪ್ರೊಸೆಸ್ಸಲ್ಲಿ 2 ಏಡಿನ ಹಿಡಿದಿದೆ. ಮೂರು ಹಾಂ 3 ಏಡಿ. ಇವಾಗ ತಾನೇ ಇದೇ ಇದರಲ್ಲೇ 3 ಏಡಿನ ಹಿಡಿದಿದ್ದಾನೆ. ಇವಾಗ ನೋಡಿ ಇನ್ನೊಂದು ಐತೆ ನೋಡಿ. ಯಾರು ಹುಷಾರಲ್ಲೇ ಕಲ್ಲಿನ ಮೇಲೆ. ಎನಿ ಟೈಮ್ ಯಾರಿಗೆ ಬೇಕಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮ ನಂಬರ್ ಹಾಕಿ ಅವ್ರು ಶೇರ್ ಮಾಡ್ತೀನಿ. ನಿಮ್ಗೆ ಏಡಿನ ಹಿಡ್ಕೊಡ್ತಾನೆ. ನಾಟಿ ಏಡಿ ಡೈರೆಕ್ಟಾಗಿ ಬಸ್ಸಿಗೆ ಇಟ್ಟರೆ ಮನೆಗೆ ಬರುತ್ತೆ. ಲೇ ಹುಷಾರು. ದೊಡ್ಡದಿಲ್ವಾ? ನೋಡಿ ಕೈ ಹಾಕಿ ಹಿಡಿತವನ ಏಡಿನ. ಓಹ್ ಅಲ್ಲಿ ನೋಡಿ ಓಡ್ತಾ ಇದೆ ಏಡಿ. ಹೆಂಗೆ ಹಿಡಿತಾನೆ ನೋಡಿ. ನೋಡಿ ಅದು ಏಡಿನ ಬಾ ನನಗಂತೂ ಶಾಕ್ ನೋಡಿ. ಹಿಡಿದು ಈ ಕಡೆ ತೋರಿಸ್ಲಿ ನೋಡೋಣ. ನೋಡಿ ಇಲ್ಲಿ ಏಡಿ ಹೆಂಗೆ ಹಿಡಿದು ಹಾಕೋಣೆ. ನೋಡಿ ಹಂಗೆ ಲಾಟ ಪಾಟ ಮಾಡ್ದಾಗ್ಬಿಡ್ತಾನೆ. ರೈಟ್ ನೋಡಿ ಪ್ರೊಸೆಸ್ ಶಾಕ್. ಹುಡುಗ ಇಷ್ಟು ಜಲ್ದಿ ಬೆಳ್ತಾರಂತ ಈ ಥರ ಹುಡುಗ ನಮ್ಮ ಹುಡುಗ ಏಡಿ ಹಿಡಿಯೋದ್ರಲ್ಲಿ ಇಷ್ಟು ಬೇಗ ಬೆಳಿತಾನೆ, ಇಷ್ಟು ಹೆಸರು ಮಾಡ್ತಾನೆ ಅಂತ ನಮಗೂ ಗೊತ್ತಿರಲಿಲ್ಲ ಸ್ನೇಹಿತರೆ. ಬಟ್ ತುಂಬಾ ಹೆಸರು ಮಾಡೋನೆ. ಎಂಥದೇ ಹಿಡಿದಿರಲಿ ತಲೆನೇ ಕೆಡ್ಸೋಲ್ಲ, ಕಣ್ಣು ಮುಚ್ಕೊಂಡು ಹಿಡಿತಾನೆ ನೋಡಿ. ಅವ್ನಿಗಿದೆ ಅಂತ ಆದರೂ ಹೆಂಗಂತ ಗೊತ್ತಾಗ್ತದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಇಲ್ಲ ಅನ್ಸುತ್ತೆ ನೋಡಿ. ಚಿಕ್ಕದಿದೆ ಐತಾ? ಒಂದಿನ ಕಚ್ಚಿಲ್ವ ನನ್ನ ಕೈಗೆ? ಹೌದಾ? ಕೂಡ ಗಾಯ ಆದರೂ ಕೂಡ ಎಸ್
ಎಷ್ಟೇ ಗಾಯ ಆದರೂ ಕೂಡ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಏಡಿ ಹಿಡಿತಾನೆ ಇದ್ದಾನೆ. ನನ್ನ ನೋವನ್ನು ತನ್ನಲ್ಲಿ ಇಟ್ಕೊಂಡು ಮತ್ತೆ ಕೈ ಹಾಕ್ತಾ ಹೋಗ್ತಾನೆ. ಅದ್ರಲ್ಲಿ ಏಡಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ, ಆದರೂ ಕೈ ಹಾಕ್ತಾ ಇದೆ. ನೋಡೋಣ ಲಾಸ್ಟ್ ರಿಸಲ್ಟ್ ಏನು ಬರುತ್ತೆ. ನಿನ್ಗೇನು ಅನಿಸ್ತದೆ? ಇದೆ ಅನ್ಸುತ್ತಾ ಇಲ್ಲ ಅನ್ಸುತ್ತೆ? ಓ ನೋಡಿ ಸ್ನೇಹಿತರೆ, ಯಾರಿಗೂ ಗೊತ್ತಿರಲಿಲ್ಲ ಏಡಿದೆ ಅಂತ. ನೋಡಿ ಅದು ಇಲ್ಲಿ ತೋರಿಸೋದು ನೋಡೋಣ. ನೋಡಿ ಕೊನೆಗೂ ಏಡಿನ ಹಿಡಿದ. ನಮ್ದು ಮುಗಾಯಿತು. ಹಂಗೆ ಇದ್ರೆ ನಮ್ದು ಇವಾಗ ಏಡಿ ಹಿಡಿಯೋ ಪ್ರೊಸೆಸ್ ಮುಗ್ದಿದೆ. ಇದನ್ನ ತಗೊಂಡೋಗಿ ಫ್ರೈ ಮಾಡೋದಷ್ಟೇ ಬಾಕಿ. ಇವಾಗ ನೋಡಿ ಇದೆ ಏಡಿನ ಟೋಟಲ್ ಆಗಿ 7ರಿಂದ 8 ಏಡಿನ ಹಿಡಿದುಕೊಟ್ಟಿದ್ದಾನೆ. ಇದು ಕೊನೆ ಏಡಿ. ಅದಕ್ಕೆ ಒಂದು ಫೋಟೋ ತೊಗೊಂಡು ತಮ್ಮನಲ್ಲಿ ಒಂದು ಫೋಟೋ ತೊಗೋತಾ ಇದ್ದೀವಿ. ಇವತ್ತು ಇವನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾಳೆ. ದಯವಿಟ್ಟು ಯಾರು ನೋಡ್ತೀರಾ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಬೇಕಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕಳಿಸಿ. ಓಕೆ ಅಷ್ಟೇ ಸ್ನೇಹಿತರೆ. ಇವಾಗ ತಾನೇ ಫ್ರೆಶ್ ಆಗಿ ಹಿಡ್ಕೊಂಡು ಬಂದಿರೋ ಏಡಿನ ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ. ನೋಡಿ ಕ್ಲೀನ್ ಮಾಡೋ ಪ್ರೊಸೆಸ್ ಹೆಂಗಿರುತ್ತೆ ಅಂತ. ಇವಾಗ ಪಕ್ಕಾ ನಾಟಿ ನದಿ ಏಡಿ ಇವು. ನೋಡಿ ಕ್ರಾಪ್ ಬಕೆಟ್ಗೆ ನೀರನ್ನ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಕ್ಲೀನ್ ಮಾಡ್ತೀವಿ ನೋಡಿ. ಹಾಂ ನೋಡಿ, ಬಟ್ ಏನಾದರೂ ಕೂರ್ಸೋದು ಹಿಂಸೆ ಅಪ್ಪ. ಅದು ಲೈವಲ್ಲಿ ಕೂರಿಸ್ತೀವಲ್ಲ. ನೋಡಿ ಎಷ್ಟೊಂದು ಮೊಟ್ಟೆಗಳಿದೆ. ಈ ಮೊಟ್ಟೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಜ್ವರ ಮತ್ತು ನೆಗಡಿ ಕೆಮ್ಮು ಎಲ್ಲ ಇದ್ದರೆ ಈ ಮೊಟ್ಟೆನೇ ಹಾಕ್ಬಿಟ್ಟು ಬೇಯಿಸಿ ಅದ್ರ ನೀರನ್ನ ಕುಡಿದ್ರೆ ಫುಲ್ಲು ಜ್ವರ ನೆಗಡಿ ಏನೇ ಇದ್ರೂ ಫುಲ್ಲು ಆಟೋಮೆಟಿಕ್ಲಿ ಕಡಿಮೆ ಆಗಿಬಿಡುತ್ತೆ. ನೋಡಿ ಇದೆ ಏಡಿ ಮೊಟ್ಟೆ. ನೋಡಿ ಮೈಕಿಲ್ಲ ಅಣ್ಣ. ನಮ್ಮ ಬ್ರದರ್ಗಳು ಕ್ಲೀನ್ ಮಾಡ್ತಾ ಇದ್ದಾರೆ ಏಡಿನ. ನೋಡಿ ಕಾಲುಗಳನ್ನ ಲಟಪಟ ಅಂತ ಮುರಿದಾಕ್ತಿದ್ದಾರೆ. ನಮ್ಮ ಚೇತಾಗಿರ್ತಾರೆ ನೋಡಿ ಹಾಂ ಅಷ್ಟೇ.